ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರೆಯ ಪ್ರಮುಖ ಆಕರ್ಷಣೆ ಜಂಬೂ ಸವಾರಿ ಗಜಪಡೆಗಳಿಗೆ ಮೈಸೂರಿನಲ್ಲಿ ರಾಜಾತಿಥ್ಯ ಮುಂದುವರೆದಿದೆ. ನಾನೀಗ ಮೈಸೂರು ಅರಮನೆಯ ಆವರಣದಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಕಾಡಿನಿಂದ ನಾಡಿಗೆ ಬಂದಂತಹ ದಸರಾ ಆನೆಗಳಿಗೆ ವಿಶೇಷವಾದಂತಹ ಆಹಾರ ನೀಡುವಂತಹ ಕೆಲಸ ಈಗಾಗಲೇ ಆರಂಭವಾಗಿದೆ. ಆನೆಗಳ ಆರೋಗ್ಯದ ದೃಷ್ಟಿಯಿಂದ ಮತ್ತು ಅವುಗಳ ತೂಕವನ್ನು ಹೆಚ್ಚಿಸಲಿಕ್ಕೋಸ್ಕರ ಈ ವಿಶೇಷವಾದಂಥ ಆಹಾರವನ್ನು ನೀಡಲಾಗ್ತದೆ. ನೀವು ನೋಡ್ತಾ ಇರುವಂಥದ್ದು ಇಲ್ಲಿ ವಿಶೇಷವಾದಂಥ ಆಹಾರವನ್ನು, ಅಂದರೆ ಈ ಆಹಾರವನ್ನು ಪ್ರತಿದಿನವೂ ಸಹ ಬೇಯಿಸಿ ಆನೆಗಳಿಗೆ ನೀಡುವಂಥ ಕೆಲಸವನ್ನು ಮಾಡ್ತದೆ. ನೀವು ನೋಡ್ತಾ ಇರ್ಬೋದು, ವಿವಿಧ ತರಕಾರಿಗಳನ್ನು ಬಳಸಿ ಅದರ ಜೊತೆಗೆ ವಿವಿಧ ಕಾಳುಗಳನ್ನು ಬಳಸಿ ಅವುಗಳನ್ನು ಬೇಯಿಸಿ ಅವುಗಳನ್ನು ಆ ರೀತಿಯಾಗಿ ಉಂಡೆ ಕಟ್ಟಿ ಆ ಉಂಡೆ ಕಟ್ಟಿದಂತಹ ಒಂದು ವಿಶೇಷ ಆಹಾರವನ್ನು ಆನೆಗಳಿಗೆ ನೀಡುವಂಥ ಕೆಲಸವನ್ನು ಮಾಡಲಾಗ್ತದೆ. ಆ ಒಂದು ಏನು ಅಲ್ಲಿರುವಂಥ DCP ಡಾಕ್ಟರ್ ಪ್ರಭುಗೌಡ ಅವರ ಕೈಯಲ್ಲಿರುವಂತಹ ಒಂದು ಆಹಾರವನ್ನು ತಾವು ನೋಡ್ತಾ ಇರ್ಬೋದು. ಅದೇ ಆಹಾರವನ್ನು ಆ ರೀತಿಯಾಗಿ ಉಂಡೆ ಕಟ್ಟಿ ಅವುಗಳನ್ನು ಆನೆಗೆ ನೀಡುವಂಥ ಕೆಲಸ ಆಗ್ತದೆ. ಈಗ ನೀವು ನೋಡ್ತಾ ಇರುವಂಥದ್ದು ಭೀಮಾ ಆನೆಗೆ ಆ ವಿಶೇಷವಾದಂಥ ಆಹಾರವನ್ನು ತಿನ್ನಿಸುವಂಥ ಕೆಲಸವನ್ನು ಮಾಡಲಾಗ್ತದೆ. ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ ಆಗ್ತಾ ಇದೆ. ವಿಶೇಷವಾದಂಥ ಆಹಾರವನ್ನು ನೀಡಿ ಈ ಮೂಲಕವಾಗಿ ಆನೆಗಳ ಆರೋಗ್ಯವನ್ನು ಕಾಪಾಡುವಂಥದ್ದು ಮತ್ತು ಅವುಗಳ ತೂಕವನ್ನು ಹೆಚ್ಚಿಸುವಂಥ ಕೆಲಸ ಮಾಡಲಾಗ್ತದೆ. ಯಾಕಂದರೆ ಕಾಡಿನಲ್ಲಿದ್ದರೆ ಅವು ಆಲದ ಮರದ ಎಲೆಗಳಿರ್ಬೋದು ಅಥವಾ ಬಿದಿರು, ಹೀಗೆ ಅಲ್ಲಿ ನೈಸರ್ಗಿಕವಾಗಿ ಸಿಗುವಂತಹ ಆಹಾರಗಳನ್ನು ನಾವು ಸೇವಿಸ್ತಾ ಇರ್ತೇವೆ. ಆದರೆ ಮೈಸೂರು ಅರಮನೆಗೆ ಬಂದ ನಂತರ ಅವುಗಳಿಗೆ ವಿಶೇಷವಾದಂತಹ ರಾಜಾತಿಥ್ಯವನ್ನು ನೀಡುವಂಥ ಕೆಲಸವನ್ನು ಮಾಡಲಾಗ್ತದೆ. ಅಂದರೆ ಬೇರೆ ಬೇರೆ ರೀತಿಯಾದಂಥ ತರಕಾರಿಗಳನ್ನು ಬಳಸಿ ಅವುಗಳಿಗೆ ಒಂದು ಪೌಷ್ಟಿಕಾಂಶದ ಅವಶ್ಯಕತೆ ಇರ್ತದೆ. ಅದೇ ಕಾರಣಕ್ಕಾಗಿ ನೀವು ನೋಡ್ತಾ ಇರ್ಬೋದು, ಈಗಾಗಲೇ ಆ ಒಂದು ವಿಶೇಷ ಆಹಾರವನ್ನು ಈ ರೀತಿ ಬೇಯಿಸಿಕೊಂಡು ಅವುಗಳನ್ನು ಉಂಡೆ ಕಟ್ಟಿ ಆನೆಗಳಿಗೆ ಕೊಡುವಂತಹ ಕೆಲಸ ಆಗ್ತದೆ. ಅದೇ ರೀತಿಯಾದಂಥ ವಿಶೇಷ ಆಹಾರವನ್ನು ದಸರಾ ಜಂಬೂ ಸವಾರಿಯ ದಿನದವರೆಗೂ ಸಹ ನೀಡಲಾಗ್ತದೆ. ವಿಶೇಷವಾಗಿ ಡಾಕ್ಟರ್ DCF ಇದ್ದಾರೆ ಪ್ರಭುಗೌಡ ಅವರು, ಅವರ ಮಾರ್ಗದರ್ಶನದಲ್ಲಿ ಅವುಗಳನ್ನ ಬೇಯಿಸುವಂಥದ್ದು. ಪ್ರಭುಗೌಡ ಅವರು ನಮ್ಮ ಜೊತೆ ಸರ್, ಆನೆಗಳಿಗೆ ವಿಶೇಷವಾದಂಥ ಆಹಾರವನ್ನು ನೀಡುವಂಥ ಕೆಲಸ ಆಗ್ತದೆ. ಯಾವ ಕಾರಣಕ್ಕೆ ನೀಡುವಂಥದ್ದು ಅಂತ? ಏನಂತಂದರೆ ಕಾಡಲ್ಲಿದ್ದರೆ ಅದಕ್ಕೆ ನೈಟ್ ನಾವು ಮೇಯ್ಲಿಕ್ಕಂತ ಬಿಡ್ತೀವಿ. ಅದಕ್ಕೆ ಬೇಕಾದಂಥ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ಅದು ಬೇಕಾದ ಸೊಪ್ಪನ್ನು ತಿನ್ನುತ್ತೆ. ಇಲ್ಲಿ ಏನಂದರೆ 2 ಮಂತ್ಸ್ ನಾವು ಅರಮನೆಯಲ್ಲೇ ಇಟ್ಟು ನಾವೇ ಸಾಕೋದ್ರಿಂದ ಅದು ಯಾವ ಪ್ರಮಾಣದಲ್ಲಿ ಪ್ರೋಟೀನ್ ಬೇಕು, ಕಾರ್ಬೋಹೈಡ್ರೇಟ್ಸ್ ಬೇಕು ಮತ್ತು ನ್ಯೂಟ್ರಿಯೆಂಟ್ಸ್ ಏನೇನು ಬೇಕು ಅನ್ನೋದನ್ನು ನಾವೇ ಡಿಸೈಡ್ ಮಾಡಬೇಕಾಗತ್ತೆ. ಆದ ಕಾರಣದಿಂದ ಇದು ಸ್ಪೆಷಲ್ ರೇಷನನ್ನು ನಾವು ಪ್ರೊವೈಡ್ ಮಾಡ್ತೀವಿ. ಈ ಸ್ಪೆಷಲ್ ರೇಷನಲ್ಲಿ ಏನೆಲ್ಲ ಇರುತ್ತೆ ಸರ್? ಇದರಲ್ಲಿ ಇದಿರುತ್ತೆ, ಗ್ರೀನ್ ಗ್ರಾಮ್ ಇರುತ್ತೆ, ಬ್ಲ್ಯಾಕ್ ಗ್ರಾಮ್ ಇರುತ್ತೆ, ಆಮೇಲೆ ತರಕಾರಿ ಇರುತ್ತೆ, ಆಮೇಲೆ ಇದು ಬಾಯ್ಲ್ಡ್ ರೈಸ್ ಇರುತ್ತೆ, ಆಮೇಲೆ ಬೇರೆ ಬೇರೆ ವಿಧವಾದಂಥ ಐಟಮ್ಸ್ಗಳೆಲ್ಲ ಇರುತ್ತೆ. ಅಂದರೆ ಪೌಷ್ಟಿಕಾಂಶವನ್ನು ಹೆಚ್ಚಿಸುವಂಥ ಕೆಲಸ ಮಾಡುತ್ತೆ ಅಥವಾ ಯಾವ ಕಾರಣಕ್ಕೆ? ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟನ್ನು ಅದರ ಬಾಡಿಗೆ ಬ್ಯಾಲೆನ್ಸ್ ಮಾಡುವಂಥ ಕೆಲಸನ ಇದು ಮಾಡುತ್ತೆ. ಈಗ ಸಾಮಾನ್ಯವಾಗಿ ಕಾಡಿನಲ್ಲಿದ್ದರೆ ಯಾವ ರೀತಿಯಾದಂಥ ನೈಸರ್ಗಿಕ ಆಹಾರವನ್ನು ಆನೆಗಳು ಸೇವಿಸ್ತವೆ ಅಂತ? ಕಾಡಿನಲ್ಲಿದ್ದಾಗ ನಾವು ಬೆಳಗ್ಗೆಯಿಂದ ರಾತ್ರಿ ಹೊತ್ತೆಲ್ಲ ಇದರಲ್ಲಿ ಬಿಟ್ಟಿರ್ತೀವಿ, ಕಾಡಲ್ಲೇ ಬಿಟ್ಟಿರ್ತೀವಿ. ಅದಕ್ಕೆ ಯಾವುದು ನ್ಯೂಟ್ರಿಯೆಂಟ್ಸ್ ಅದಕ್ಕೆ ಬೇಕು, ಯಾವ ಪ್ರೋಟೀನ್ ಬೇಕು, ಕಾರ್ಬೋಹೈಡ್ರೇಟ್ ಬೇಕು, ಅದಕ್ಕೆ ಆಯ್ಕೆ ಇರುತ್ತೆ. ಅಲ್ಲಿ ಆಯ್ಕೊಂಡು ಅವಾಗಿ ತಿನ್ನುತ್ತೆ. ಬಟ್ ಇಲ್ಲಿ ಅದಕ್ಕೆ ಆಯ್ಕೆ ಇರಲ್ಲ. ಹಾಗಾಗಿ ಆ ಆಯ್ಕೆನ ನಾವೇ ಪ್ರೊವೈಡ್ ಮಾಡಬೇಕು. ಇಲ್ಲಿ ಅಲ್ಲಿ ಯಾವ ರೀತಿಯಂಥ ಆಯ್ಕೆಗಳಿರುತ್ತೆ? ಅದಕ್ಕೆ ಏನೆಲ್ಲ ಅದರ ಆಹಾರಗಳು ಅಂತ? ಬ್ರಾಂಚ್ ಪೌಡರ್ಸ್ಗಳು ಇರ್ಬೋದು, ಹುಲ್ಲು ಇರ್ಬೋದು, ಆಮೇಲೆ ಇದ್ರದ್ದು ಕಾಯಿಗಳಿರ್ಬೋದು, ಮರದ ಕಾಯಿ ಇರ್ಬೋದು, ಬಿದಿರು ಇರ್ಬೋದು. ಅದು ಹುಲ್ಲು, ಅದರಲ್ಲಿ ಹುಲ್ಲಲ್ಲಿ ಬಂತು ಅದು ಬಿದಿರು. ಹಾಗಾಗಿ ಬೇರೆ ಬೇರೆ ಮರದ ತೊಗಟೆ ಇರ್ಬೋದು. ಈಗ ಟರ್ಮೇಲೆ ಅರ್ಜುನ ತೊಗಟೆಯನ್ನು ತಿನ್ನುತ್ತೆ. ಅದು ಒಳ್ಳೆ ನ್ಯೂಟ್ರಿಯೆಂಟ್ಸ್ ಫುಡ್ ಅದಕ್ಕೆ. ಹಾಗಾಗಿ ಆ ಥರದ ಆಯ್ಕೆಗಳು ಅದಕ್ಕೆ ಅಲ್ಲಿ ಅವಕಾಶ ಇರುತ್ತೆ. ಬಟ್ ಇಲ್ಲಿ ಅದಕ್ಕೆ ಇರಲ್ಲ. ಹಾಗಾಗಿ ಇದನ್ನು ಎಕ್ಸ್ಟ್ರಾ ಫುಡ್ಡನ್ನು ನಾವು ಕೊಡ್ತೀವಿ. ಆರೋಗ್ಯವಂತ ಆನೆಗೆ ಎಷ್ಟು ಆಹಾರ ಬೇಕಾಗುತ್ತೆ ಒಂದು ದಿನಕ್ಕೆ? ಯೂಸ್ವಲಿ ನಾವು 10 to 15% ಆಫ್ ದಿ ಬಾಡಿ ಬಯೋಮಾಸ್ ಅಂತ ಹೇಳ್ತೀವಿ. ಒಂದು 5,500 kg ಇದೆ. ಹಾಗಾಗಿ ನಾವು 750 kg ಅದಕ್ಕೆ ಫುಡ್ ಕೊಡ್ತೀವಿ ಡೈಲಿ, ಎಲ್ಲ ಸೇರಿಬಿಟ್ಟು. ಒಂದು ಆನೆಗೆ 750 kg ಇದು ಬೇಕು. ಗಂಡ ಆನೆಗೆ. ಹೆಣ್ಣಾನೆಗಾದರೆ ಒಂದು 150ರಿಂದ 200 kg ಕಡಿಮೆ, ಒಂದು 550 to 600 kg ಕೊಡ್ತೀವಿ. ಈ 750 kgಯಲ್ಲಿ ಏನೆಲ್ಲ ಒಳಗೊಂಡಿರುತ್ತೆ ಅಂತ? ಇದರಲ್ಲಿ ಏನಂತ ಮೇನ್ ಒಂದು 450ರಿಂದ 500 kg ನಮಗೆ ಬ್ರಾಂಚ್ ಪೌಡರ್ಸ್ ಇರುತ್ತೆ. ತದನಂತರ ಬರೋದು ಏನು ಅಂತಂದರೆ ಇದು ಗ್ರೀನ್ ಗ್ರಾಸಸ್ಸು, ಅದೊಂದು 175ರಿಂದ 200 kg ಇರುತ್ತೆ. ಆಮೇಲೆ ಇದು ಭತ್ತದ ಹುಲ್ಲು ಕೊಡ್ತೀವಿ, ಆಮೇಲೆ ಭತ್ತ ಕೊಡ್ತೀವಿ. ಅದಾದಮೇಲೆ ಇದು ಸ್ಪೆಷಲ್ ರೇಷನ್ ಒಂದು 10ರಿಂದ 12 kg ಇರುತ್ತೆ. ಇದೆಲ್ಲ ಅಂದರೆ ಇದು ಕಾನ್ಸಂಟ್ರೇಟೆಡ್ ಇದು ಆಹಾರ ಇದೇ ಆ್ಯಕ್ಚುಲಿ ಬಾಡಿ ಹೀಟ್ ಜನ್ರೇಟ್ ಮಾಡುತ್ತೆ. ಹಾಗಾಗಿ ಇದನ್ನು ಬ್ಯಾಲೆನ್ಸ್ಡ್ ಆಗಿ ಕೊಡಬೇಕಾಗುತ್ತೆ ನಾವು. ಇಟ್ಸ್ ಲೈಕ್ ನ್ಯೂಟ್ರಿಯೆಂಟ್ಸ್ ಇದ್ದಂಗೆ, ಕಾಂಬಿನೇಷನ್ಸ್ ಇದ್ದಂಗೆ. ಹಾಗಾಗಿ ಅಂದರೆ ಜಾಸ್ತಿ ಆದರೂ ಸಹ ಒಂದು ರೀತಿಯಾದ ಅಪಾಯ ಅಂತ ಅಥವಾ ಹೇಗೆ ಅಂತ? ಹೌದು, ಜಾಸ್ತಿ ಆದರೆ ಕೂಡ ಮತ್ತೆ ಅಂದರೆ ಮೇಲ್ ಎಲಿಫೆಂಟ್ಸ್ಗಳಿಗೆ ಹೀಟ್ ಜಾಸ್ತಿ ಆಗುತ್ತೆ. ಹೀಟ್ ಜಾಸ್ತಿ ಆದಾಗ ಮದ ಬರೋ ಚಾನ್ಸಸ್ಗಳಿರುತ್ತೆ. ಹಾಗಾಗಿ ಅದನ್ನು ಕೂಡ ಅಂದರೆ ಬಾಡಿ ಕೂಲಾಗಿ ಇಟ್ಕೊಂಡು ಎರಡನ್ನೂ ಬ್ಯಾಲೆನ್ಸ್ ಮಾಡುವಂಗೆ ಇರಬೇಕು. ಅದರ ಪ್ರಮಾಣದ ಮೇಲೆ ನಾವು ಕೊಡ್ತೀವಿ. ಈಗ ಬಾಡಿ ಹೀಟನ್ನು ತಡೆಗಟ್ಟಲಿಕ್ಕೂ ಸಹ ಒಂದಷ್ಟು ಮಸಾಜನ್ನು
ಮಾಡುವಂಥದ್ದು, ಎಣ್ಣೆಯನ್ನು ಬಳಸುವಂಥದ್ದು ಆಗ್ತಾ ಇದೆ ಅಂತೇಳಿ ಯಾವ ರೀತಿಯಾಗಿ ಕೂಲಿಂಗ್ ಮಾಡುವಂಥದ್ದು? ಈಗ ಹೊಂಗೆ ಆಯಿಲ್ ಹಾಕ್ತೀವಿ, ಹೊಂಗೆ ಮತ್ತು ಕ್ಯಾಸ್ಟ್ರ್ ಆಯಿಲು, ಆಮೇಲೆ ನೀಮ್ ಆಯಿಲು, ಮೂರನ್ನು ಮಿಕ್ಸ್ ಇದು ಮಾಡಿಸ್ತೀವಿ, ಲೇಪನ ಮಾಡ್ತೀವಿ. ಒಂದು ಆ್ಯಂಟಿಸೆಪ್ಟಿಕ್ ಆಗಿ ಆ್ಯಕ್ಟ್ ಆಗುತ್ತೆ, ಇನ್ನೊಂದು ಇದು ಕೂಲೆಂಟ್ ಆಗಿ ಆ್ಯಕ್ಟ್ ಆಗಿರುತ್ತೆ. ಈ ಥರ ಸ್ಕಿನ್ಗಳಿಗೆ ನಾವು ಅಪ್ಲೈ ಮಾಡ್ತೀವಿ. ಯಾವ ರೀತಿ ಅಂತ ತಲೆಗೆ ಎಲ್ಲ ಭಾಗಕ್ಕೆ ಯಾವ ಭಾಗಕ್ಕೆ ಆಗುತ್ತೆ? ತಲೆ ಭಾಗ ಮತ್ತು ಕಾಲು ಭಾಗಕ್ಕೆ. ಪಾದಕ್ಕೆ ಯೂಶ್ವಲಿ ನಾವು ಆದರೂ ಕೂಡ ತಲೆ ಭಾಗಕ್ಕೆ ಹರಳನ್ನೇ ಹಾಕೋತೀವಲ್ಲ, ಆ ಥರ ಅದು ಕೂಡ. ಸೊ ತಲೆ ಭಾಗಕ್ಕೆ ಕೂಲಾಗಿರಲಿ ಅಂತ ಹಾಕ್ತೀವಿ. ಕಾಲು ಭಾಗಕ್ಕೆ ಏನಂದರೆ ಚೈನ್ ಕಟ್ತೀವಲ್ಲ, ಸೊ ಆ್ಯಂಟಿಸೆಪ್ಟಿಕ್ ಮತ್ತು ಇದು ಆಗಲಿ ಅಂತೇಳಿ, ಫ್ರೀ ಮೂಮೆಂಟ್ ಇರಲಿ ಅಂತ ಹೇಳ್ಬಿಟ್ಟು ಹಾಕ್ತೀವಿ. ಈಗ ಮನುಷ್ಯರಿಗೆ ಸಪ್ಲಿಮೆಂಟ್ಸ್ ಸಾಕಷ್ಟು ಅವಶ್ಯಕತೆ ಇರ್ತದೆ, ಸೊ ಆನೆಗಳಿಗೆ ಎಷ್ಟು ಅವಶ್ಯಕತೆ ಇದೆ ಅಂತ? ಖಂಡಿತ ಬೇಕು, ಯಾಕೆಂದರೆ ಅಷ್ಟೊಂದು ಈಗ ಸುಮಾರು 5,000 kg ಬಾಡಿ ವೆಯ್ಟ್ನ ಅದು ಅದು ಮಾಡಬೇಕು, ಮೇಂಟೈನ್ ಮಾಡಬೇಕು ಅಂತಂದರೆ ಹೆವಿ ಫುಡ್ ಬೇಕು ಅದಕ್ಕೆ. ಮತ್ತು ನಾವು ಮಾಡಿಸೋ ಎಕ್ಸಸೈಸು ಕಾಡಲ್ಲಿ ಏನು ಅಂತಂದರೆ ಒಂದು ದಿವಸಕ್ಕೆ 10-15 ಕಿಲೋಮೀಟರ್ ನಡೆಯುತ್ತೆ. ಬಟ್ ಆ ನಡಿಗೆನೇ ಬೇರೆ, ಇದು ಒಂದೇ ಸರಿಗೆ ನಾವು ಮ್ಯಾರಥಾನ್ ಟೈಪ್ ಹೋಗಿ ಕರ್ಕೊಂಡು ಬಂದು ಬರೋದೇ ಬೇರೆ. ಸೊ ಎರಡೂ ವ್ಯತ್ಯಾಸ ಇದೆ. ಆದ ಕಾರಣವಾಗಿ ನಾವು ಕೊಡಬೇಕು. ತೂಕ ಹೆಚ್ಚಿಸೋಕ್ಕಿಂತ ಸ್ಟೆಮಿನಾ ಹೆಚ್ಚಿಸೋಕ್ಕೆ. ತೂಕ ಹೆಚ್ಚಿಸೋದೇ ನಮ್ಮದು ಇದು ಅಲ್ಲ, ಅಜೆಂಡಾ ಅಲ್ಲ. ಅದರ ಸ್ಟೆಮಿನಾನ ಬಿಲ್ಟ್ ಮಾಡೋದು ನಮ್ಮದು ಅಜೆಂಡಾ. ತೂಕ ಹೆಚ್ಚಾಗದೇ ಇದ್ರೂ ಪರವಾಗಿಲ್ಲ, ಬಟ್ ಅದು ಸ್ಟೆಮಿನಾ ಬಿಲ್ಟ್ ಆಗಬೇಕು. ಎಸ್, ಹಾಗೆ ಸ್ಟ್ರೆಂತ್ ಜಾಸ್ತಿ ಆಗಬೇಕು. ಆ ಉದ್ದೇಶದಿಂದ ಕೊಡ್ತೀವಿ. ಇದು ಡಾಕ್ಟರ್ ಪ್ರಭುಗೌಡ ಅವರ ಸ್ಪಷ್ಟವಾದಂಥ ಮಾತುಗಳು. ಏನು ಆನೆಗಳು ಕಾಡಿನಲ್ಲಿ ಇರ್ತವೆ, ಆ ಆನೆಗಳಿಗೆ ಅಲ್ಲಿ ನೈಸರ್ಗಿಕವಾದಂಥ ಆಹಾರ ಸಿಗ್ತಾ ಇರ್ತದೆ. ಇಲ್ಲಿ ಬಂದ ಮೇಲೆ ಜವಾಬ್ದಾರಿ ಹೆಚ್ಚಾಗಿರ್ತದೆ. ದಸರೆಯ ಜಂಬೂ ಸವಾರಿಯಲ್ಲಿ ಭಾಗವಹಿಸ್ತವೆ. ಈ ಕಾರಣದಿಂದಾಗಿ ಈ ಎಲ್ಲ ಆನೆಗಳಿಗೂ ಸಹ ಪೌಷ್ಟಿಕಾಂಶದ ಅವಶ್ಯಕತೆ ಇರ್ತದೆ. ಅದನ್ನು ವಿಶೇಷ ಆಹಾರದ ಮುಖಾಂತರ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಇದರ ಜೊತೆಗೆ 750 kg ಅಂದರೆ ಆನೆಗೆ ಒಂದು ಆಹಾರವನ್ನು ಇಡ್ತೇವೆ. ಎಲ್ಲ ಬಗೆಯ ಆಹಾರ ಇರ್ತದೆ. ಅದರಲ್ಲಿ ಹೆಚ್ಚು ಮಹತ್ವವನ್ನು ಪಡ್ಕೊಳ್ಳುವಂಥದ್ದು ಇದೇ ವಿಶೇಷವಾದಂಥ ಆಹಾರ. ಅರಮನೆಯಿಂದ ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೊನಿ.